ಮುಂದಿನ ಸುದ್ದಿಗೆ ಹೋಗೋಣ. ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿದೆ. 4 ಯುವಕರಿಂದ ಅತ್ಯಾಚಾರಕ್ಕೆ ಯತ್ನ ನಡೆದಿರೋದು ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಮಹಿಳೆಯನ್ನ ಕಾರ್ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ 4 ಜನ. ಆ ಸಂದರ್ಭದಲ್ಲಿ ಆ ಮಹಿಳೆ ಪ್ರತಿರೋಧವನ್ನ ತೋರಿಸಿದ್ದಾರೆ. ಆಗ ಹಲ್ಲೆ ಆಗಿದೆ ಆ ಮಹಿಳೆ ಮೇಲೆ. 4 ಯುವಕರಿಂದ ಅತ್ಯಾಚಾರಕ್ಕೆ ಯತ್ನ ನಡೆದಿದೆ. ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ನಡೆದಂತಹ ಘಟನೆ ಇದು. ಪ್ರತಿರೋಧ ತೋರಿದ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾರ್ ಹತ್ತಿಸೋದಕ್ಕೆ ಶತಪ್ರಯತ್ನವನ್ನ ಮಾಡಿದ್ದಾರೆ. ಬಲವಂತವಾಗಿ ಕಾರ್ ಹತ್ತಿಸೋಕೆ ನೋಡಿದ್ದಾರೆ. ಪ್ರತಿರೋಧವನ್ನ ತೋರಿದ್ದಾರೆ ಮಹಿಳೆ. ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಮಹಿಳೆ ಮೇಲೆ. ಗಾಯಾಳು ಮಹಿಳೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯಕ್ಕೆ ಆ ಮಹಿಳೆ ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಈ ರೀಯೂಸ್ಡ್ ಸಾಮಗ್ರಿಗಳು ಅದನ್ನೆಲ್ಲ ಸೇರಿಸಿ ಅದನ್ನು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದಂಥ ಮಹಿಳೆ. ಮುಂಜಾನೆ 5:30 ಸುಮಾರಿಗೆ ನಡೆದಂಥ ಘಟನೆ ಇದು. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಮಹಿಳೆಯಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸ್ ಕಮಿಷನರ್. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಸಂಗ್ರಹಿಸಿದ್ದಾರೆ. ಬೆಳಗ್ಗೆ 5:30 ಸುಮಾರಿಗೆ ನಡೆದಂತಹ ಘಟನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಆಯ್ದು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದಂಥ ಮಹಿಳೆ ಮೇಲೆ ಕಾಮುಕರ ಅಟ್ಟಹಾಸ. ಮಾಂಗವಾಡಿ ಸಮಾಜ ಅಂತೇಳಿ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಅತಿ ಬಡತನ ಇರುವಂಥ ಸಮಾಜ ಒಂದು. ಇವತ್ತು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಬೆಳಗ್ಗೆ ಕಾಯಕೇನಪ್ಪ ಅಂದ್ರೆ ರೋಡಿ ಮೇಲೆ ಬಿದ್ದಂಥ ಪ್ಲಾಸ್ಟಿಕ್ ಆಯೋದು, ಡಬ್ಬಿಗಳಂತ ಕಬ್ಬಿಣ ಡಬ್ಬಿ ಅವು ಬಿದ್ದು ಆಯ್ಕೊಂಡು ಒಯ್ದು ಮಾರಾಟ ಮಾಡಿ ತಮ್ಮ ಜೀವನ ಸಾಗಿಸ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆ ಮಾಂಗವಾಡಿ ಸಮಾಜದ ಒಬ್ಬ ಮಹಿಳೆ ಏನು ಇವತ್ತಿನ ದಿವಸ ಮಾಲಗತ್ತಿ ಕ್ರಾಸ್ ಹತ್ರ ತಮ್ಮ ಉಪಜೀವನಕ್ಕಂತೇಳಿ ತಿಪ್ಪೆಯಲ್ಲಿ ಹೋದಾಗ ಅವು ಹೆಣ್ಮಗಳು ಹೇಳಿದ ಪ್ರಕಾರ ಒಂದು 6 ಜನ ಮುಸ್ಲಿಮರೇನೋ ಅವಳ ಜೊತೆ ಜಬರ್ದಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರಂತ. ಅಲ್ಲಿ ಅವಳನ್ನು ಕಾರ್ನಾಗೆ ಹಾಕಿ ಹೋಗುವಂಥ ಆ ಕಾರ್ನಾಗ ಕೂಸಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ಯಾರ. ಆಕಿ ಸ್ವಲ್ಪ ಚೀರಾಟ ಹಾರಾಟ ಮಾಡಿದ ಕೂಡಲೇ ಏನು ಮಾಡ್ರಪ್ಪ ಅಂದ್ರೆ ಆಕಿಗೆ 6 ಜನ ಕೂತ್ಕೊಂಡು ಕಬ್ಬಿಣ ರಾಡಿಗೆಯನ್ನು ಹಲ್ಲೆ ಮಾಡ್ರ. ಆಕಿಗೆ ಕೈಗೆ ಖಾಲಿ ಆಗಿರ್ಬೋದು, ಬೆನ್ನಿಗಿಂದ ತುಂಬ ಗಂಭೀರವಾಗಿ ಸ್ವಲ್ಪ ಹಲ್ಲೆ ಮಾಡ್ರ ಆಕಿಗೆ. ಅದಕ್ಕೆ ಇವತ್ತಿನ ದಿವಸ ನಾವು ಕೂಡ ಈ ಹಾಸ್ಪಿಟಲ್ ಬಂದು ಅವಳ ವಿಚಾರ ಮಾಡಿ ಅವ್ರ ಜೊತೆ ಮಾತಾಡಿ ಬಂದೀವಿ. ಈಗಾಗಲೇ ಸಂಬಂಧಪಟ್ಟಂಥ SCP ಆಗಿರ್ಬೋದು, ಸರ್ಕಲ್ ಅವರ ಆಗಿರ್ಬೋದು ಬಂದು ಹೋಗ್ಯಾರ. ಅದಕ್ಕೆ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಆ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಯಾರು ಮಾಡ್ಯಾರ ಆ 6 ಜನ ಅವ್ರಿಗೆ ತಕ್ಷಣ ಬಂಧಿಸಬೇಕು. ತಕ್ಷಣ ಆ 6 ಆರೋಪಿಗಳನ್ನು ತಕ್ಷಣ ಹಿಡಿಬೇಕು. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಅದು ಆಯುಕ್ತರು ಇದರ ಒಂದು ವಿರೋಧವನ್ನು ಅವರು ಅನುಭವಿಸಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. कचरा चुनने को गए 6 जन पिट लगे 6:30 बजे तक पिट लगे. उधर गलिया में हम भागते गए. भागने तक छोड़े ना हमारे को. बाला गिला पकड़ के मारे. इधर भी मारे, इधर पिट के ऊपर भी मारे उठा के लेके जा रहे थे कार में. हम ले गए तो मारे हमारे कुराड़ से इधर. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಅರುಣ್, ಈ ಘಟನೆ ನಡೆದಂತ ಟೈಮ್ ಅನ್ನ ನೋಡ್ತಾ ಇದ್ರೆ ತುಂಬಾ ದಿನ ಕಾದು ಹೊಂಚು ಹಾಕಿ ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಸದ್ಯಕ್ಕೆ. ಯಾಕಂದ್ರೆ ಬೆಳಗಿನ ಜಾವ 5:00 ಆ ಮಹಿಳೆಯನ್ನು ಅಬ್ನಾರ್ಮಲ್ ಅಲ್ಲ, ಅವರೇ ಕೊಟ್ಟಂತ ದೂರಿನ ಮೇರೆಗೆ ಈಗ FIR ಕೂಡ ಆಗಿದೆ. ಏನೇನು ಘಟನೆ ಆಗಿದೆ ಅನ್ನುವಂಥದ್ದನ್ನ ವಿವರಿಸ್ತಾ ಇದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಮಲ್ಕೊಂಡು ಕೂಡ. ಸೊ ಹಾಗಾಗಿ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇದೆ. ತುಂಬಾ ಹೊಂಚು ಹಾಕಿ ಏನಾದರೂ ಈ ಕೃತ್ಯವನ್ನ ಎಸಗೋಕೆ ಇವರು ಪ್ಲಾನ್ ಮಾಡಿದ್ರಾ ಅಂತ. ಹೌದು ಅರುಣ್, ಏನಂತಂದರೆ ಕಲಬುರಗಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಆಯುವಂಥ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿರುವಂಥ ಘಟನೆ ನಡೆದಿರುವಂಥದ್ದು. ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ಇವರು ಪ್ರತಿನಿತ್ಯವೂ ಕೂಡ ಏನು ಪ್ಲಾಸ್ಟಿಕ್ ಮತ್ತು ಬಾಟಲ್ಗಳನ್ನು ಆಯ್ದುಕೊಂಡು ತಮ್ಮ ಜೀವನ ಮಾಡ್ತಿದ್ರು. ಇವರು ಕಲಬುರಗಿಯ ಮಾಗರವಾಡಿ ನಿವಾಸಿ ಆಗಿರುವಂಥದ್ದು. ಇವರು ಏನಂತಂದರೆ ಪ್ರತಿನಿತ್ಯ ಕೂಡ ಬೆಳಗಿನ ಜಾವ 5 ಗಂಟೆ 5:30 ಗಂಟೆ ಸುಮಾರಿಗೆ ಇವರು ಪ್ರತಿನಿತ್ಯ ಕೂಡ ಪ್ಲಾಸ್ಟಿಕ್ ಆಯುವಂಥ ಕೆಲಸಕ್ಕೆ ಹೋಗ್ತಾಯಿದ್ರು. ಆದರೆ ನಿನ್ನೆ ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಮತ್ತೆ ಎಂದಿನಂತೆ ತಮ್ಮ ಏನು ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ 6 ಜನ ಯುವಕರು ಇವರನ್ನು ಹಿಂಬಾಲಿಸಿ ಬರ್ತಾರೆ. 6 ಜನ ಬಂದಂಥ ಸಂದರ್ಭಕ್ಕೆಯನ್ನು ಹಿಡಿದು ಏನು ಮೊದಲಿಗೆ ಅವ್ರಿಗೆ ಏನನ್ನ ಮಾತಾಡ್ತಾರೆ. ಈ ರೀತಿ ಮಾತಾಡಿಸೋದು ಮುಂದುವರಿಸಿ ಏನಂತಂದರೆ ಅವ್ರ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆಸುವಂಥ ಸಂದರ್ಭದಲ್ಲಿ ಆಕೆ ಏನಂದ ಚೀರಾಡ್ತಾಳೆ. ಆ ಚೀರಾಡಿದಂಥ ಸಂದರ್ಭದಲ್ಲಿ ಆಕೆಯನ್ನು 4 ಜನ ಯುವಕರು ಅವರನ್ನು ಕಾರಿನಲ್ಲಿ ಹಚ್ಚಕ್ಕೆ ಮುಂದಾಗ್ತಾರೆ. ಆ ಕಾರಿನಲ್ಲಿ ಕೂತ್ಕೊಳ್ಳದೆ ಇರುವುದರಿಂದ ಪ್ರತಿರೋಧ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 4 ಜನ ಓಡೋಗ್ತಾರೆ. ಆದರೆ 2 ಯುವಕರು ಈಕೆಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಕಳೆದ ಹಲವು ದಿನಗಳಿಂದ ಏನು
ಪ್ರತಿನಿತ್ಯವೂ ಕೂಡ ಏನು ಪ್ಲಾಸ್ಟಿಕ್ ಆಯುವಂಥ ಕೆಲಸಕ್ಕೆ ಆ ಕಡೆನೇ ಹೋಗ್ತಾ ಇದ್ರು. ಆದರೆ ಇದು ಏನಾದರೂ ಪ್ರತಿನಿತ್ಯವೂ ಕೂಡ ಏನು ಈ ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ ಅದೇ ಒಂದು ಮಾರ್ಗಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಏನಂತಂದರೆ ಪ್ರತಿನಿತ್ಯ ಕೂಡ ಆಕೆಯನ್ನು ವಾಚ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಪ್ರಶ್ನೆಯನ್ನು ಕಾಡ್ತದೆ. ಯಾಕಂತಂದರೆ ಅಷ್ಟು ಬೆಳಗಿನ ಜಾವ ಯಾರು ಕೂಡ ಅಲ್ಲಿ ಹೋಗಲ್ಲ. ಆದರೆ ಪ್ರತಿನಿತ್ಯ ಕೂಡ ಬರ್ತಾ ಇರುವಂಥ ಈ ಒಂದು ಮಹಿಳೆಯನ್ನು ವಾಚ್ ಮಾಡಿ ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದೀಗ ಪ್ರಶ್ನೆಯನ್ನು ಕಾಡ್ತಾ ಇರುವಂಥದ್ದು. ಆಕೆಯನ್ನು ರಾಡ್ನಿಂದಾಗಲಿ ಮತ್ತು ಬೇರೆ ಬೇರೆ ಏನು ದೊಣ್ಣೆಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಗಂಭೀರವಾಗಿ ಗಾಯಗೊಂಡಂಥ ಮಹಿಳೆಯನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಲ್ಲದೆ ಅವರು ಯುವಕರು 6 ಜನ ಯುವಕರನ್ನು ಆಕೆಯ ಮೇಲೆ ಹಲ್ಲೆ ಮಾಡೋಕ್ಕೆ ಮತ್ತು ಅತ್ಯಾಚಾರ ಮಾಡೋಕ್ಕೆ ಯತ್ನಿಸಿದ್ರು. ಅವರು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಗಂಭೀರವಾಗಿ ಗಾಯಗೊಂಡಂಥ ಮಹಿಳೆಗ ಚೇತರಿಸಿಕೊಳ್ತಾ ಇರುವಂಥದ್ದು. ಅರುಣ್, ಓಕೆ ಅರುಣ್, ಈಗ ಒಂದಿಷ್ಟು ಸಂಘಟನೆಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 6 ಜನ ಮುಸ್ಲಿಂ ಹುಡುಗರೇ ಅಟ್ಯಾಕ್ ಮಾಡಿದ್ರು ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಅದೇ ಸ್ಥಳೀಯರ, ಅಲ್ಲೇ ಅಕ್ಕಪಕ್ಕದ ನಿವಾಸಿಗಳ ಆ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಸಿಗ್ತಾ ಇದೆ ಅಥವಾ ನಿಖರವಾಗಿ ಏನಾದರೂ ಆರೋಪ ಮಾಡ್ತಾ ಇದ್ದಾರಾ ಇಂಥವರ ಅಂತ? ಅದು ಏನಂತಂದರೆ ಆ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ಯಕೋಮಿನ ಜನ ಈಗ ವಾಸವಾಗಿರುವಂಥದ್ದು. ಹಾಗಾಗಿ ಅವರೇ ಇರ್ಬೋದು. ಯಾಕಂದರೆ ಅವರು ಮಾತಾಡುವಂಥ ಸಂದರ್ಭ ಹಿಂದಿಯಲ್ಲೇ ಮಾತಾಡ್ತಾರೆ. ಹಾಗಾಗಿ ಇವರು 6 ಜನ ಇದ್ದಾರೆ. 6 ಜನ ಕೂಡ ಮುಸ್ಲಿಂ ಯುವಕರನ್ನು ಅಂತೇಳಿ ಆಕಿ ಮಹಿಳೆ ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಅವರು ಅದೇ ಮಾಲಗತ್ತಿಗೆ ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ಬಂದು ಇವರನ್ನು ಏನು ವಾಚ್ ಮಾಡ್ಕೊಂಡು ಏನು ಪ್ರತಿನಿತ್ಯ ಕೂಡ ಬೆಳಗ್ಗೆ ಇವರನ್ನೆಂದರೆ ಪ್ಲಾಸ್ಟಿಕ್ ಆಯಿಲ್ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರನ್ನು ವಾಚ್ ಮಾಡಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ರೀತಿಯ ಒಂದು ಘಟನೆ ಸಾಕಷ್ಟು ಅರ್ಲಿ ಮಾರ್ನಿಂಗ್ ಏನಂತಾರೆ ಈ ರೀತಿಯ ಘಟನೆ ನಡೆದು ಎಲ್ಲ ಒಂದು ಕಡೆ ಕಲಬುರಗಿ ಜನರನ್ನು ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿಗೆ ಹೋಗೋಣ.